ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಲ್ತಾನ್ಪುರ ಗ್ರಾಮಕ್ಕೆ ಕರಡಿ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಆಂಜನೇಯ ದೇವಸ್ಥಾನ ಭಾಗದಲ್ಲಿ 2 ಕರಡಿಗಳು ಸಂಚಾರವನ್ನ ಮಾಡ್ತಾ ಇವೆ. ಗ್ರಾಮದ ಯುವಕರ ಮೊಬೈಲ್ನಲ್ಲಿ ಕರಡಿಗಳ ದೃಶ್ಯ ಸೆರೆಯಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಇದು ಅಲ್ಲಿರುವಂತಹ ಗ್ರಾಮದ ಯುವಕರು ಸೆರೆ ಹಿಡಿದಿರುವಂತಹ ದೃಶ್ಯ. ಸಂಡೂರು ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಈ ರೀತಿ ಕರಡಿಗಳು ಹಾವಳಿಯನ್ನ ಇಟ್ಟಿವೆ. ಕಳೆದ ಕೆಲ ತಿಂಗಳಿಂದ ಕರಡಿಗಳ ಹಾವಳಿ ಬಗ್ಗೆ ಜನರು ದೂರನ್ನು ಕೂಡ ನೀಡ್ತಿದ್ದಾರೆ. ಆದರೆ ಯಾವುದೇ ಕ್ರಮವನ್ನ ಇನ್ನೂ ಕೂಡ ಕೈಗೊಂಡಿಲ್ಲ. ರೈತರು, ಕೃಷಿ ಕಾರ್ಮಿಕರು ಹಾಗೂ ಕುರಿಗಾಹಿಗಳು ಆತಂಕದ ಭೀತಿಯಲ್ಲೇ ಅಲ್ಲಿ ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗೋಮಾಳ, ಗಯಾಳು ಹಾಗೆ ನಾಲೆ ಪ್ರದೇಶಗಳಲ್ಲಿ ಕರಡಿಗಳ ಸಂಚಾರ ಹೆಚ್ಚಾಗ್ತಾ ಇದೆ. ರಾತ್ರಿ ವೇಳೆ ಹೊರಗೆ ಬರೋದಕ್ಕೇನೆ ಸಹಜವಾಗಿಯೇ ಗ್ರಾಮಸ್ಥರು ಹೆದರುಕೊಳ್ತಾ ಇದ್ದಾರೆ. ಇನ್ನು ಮಕ್ಕಳ ಸುರಕ್ಷತೆ ಬಗ್ಗೆ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಇದೇನು ನಿನ್ನೆ ಮೊನ್ನೆಯಿಂದ ಅಲ್ಲ, ಕಳೆದ ಕೆಲವು ತಿಂಗಳಿನಿಂದ ಈ ರೀತಿ ಆಗ್ತಾ ಇದೆ. ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ತಕ್ಷಣವೇ ಕರಡಿಗಳನ್ನ ಬಂಧಿಸಿ ಬೇರೆ ಒಂದು ಅರಣ್ಯ ಪ್ರದೇಶಕ್ಕೆ ಅಥವಾ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಿದ್ದಾರೆ. ಬಳ್ಳಾರಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ.